ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ಪ್ರಸಾರ ವಿಭಾಗ ಪ್ರಸ್ತುತಪಡಿಸ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಚಂದನ ಮಂಥನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಶೀರ್ಷಿಕೆ ಹೇಳೋ ರೀತಿಯಲ್ಲಿ ಚಂದನ ಮಂಥನ. ಈ ಕಾರ್ಯಕ್ರಮದಲ್ಲಿ ಮಂಥನಕ್ಕೆ ಒಳಪಡ್ತಾ ಇರುವಂತಹ ವಿಚಾರ ಜನಜಾತಿ ಗೌರವ ದಿನ. ಹಾಗಾದ್ರೆ ಜನಜಾತಿ ಗೌರವ ದಿನ ಅಂದ್ರೆ ಏನು? ಈ ದಿನದಂದು ಪರಿಶಿಷ್ಟ ಪಂಗಡದ ಸಮುದಾಯದ ಏಳಿಗೆಗಾಗಿ ಯಾವೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ, ಜೊತೆಗೆ ಇದರ ಪ್ರಾಮುಖ್ಯತೆ ಏನು, ಇದೆಲ್ಲದರ ಬಗ್ಗೆಯೂ ಕೂಡ ಮಾತಾಡ್ತಾ ಹೋಗ್ತೀನಿ. ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಯೋಗೀಶ್ TKS ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಈ ಕಾರ್ಯಕ್ರಮ ಅಂದ್ರೆ ನವೆಂಬರ್ 15ರಿಂದ ಆರಂಭ ಆಗುತ್ತೆ. ಇಡೀ ತಿಂಗಳು ಒಂದು ರೀತಿ ಗೌರವ ದಿನದ ರೀತಿಯ ಆಚರಣೆ ಮಾಡ್ತೀವಿ. ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಹೇಗಿದೆ ಅದೇ ರೀತಿಯಾಗಿ ಆಚರಣೆ ಮಾಡ್ತಾ ಹೋಗ್ತೀವಿ. ಬಹಳ ವಿಶೇಷವಾದಂತಹ ದಿನ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ ಈ ದಿನಾಚರಣೆಯನ್ನ ಹೇಗೆಲ್ಲ ಆಚರಣೆ ಮಾಡಲಾಗತ್ತೆ, ಇದರ ಪ್ರಾಮುಖ್ಯತೆ ಏನು ಅಂತ ಸರ್? ಜನಜಾತಿಯ ಗೌರವ ದಿವಸ ಏನಿದೆ ಅದು ಪ್ರತಿ ವರ್ಷ ನವೆಂಬರ್ 15ರಂದು ಈ 2021ರಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ವಿ. ಹೆಸರು ಹೇಳೋ ಹಾಗೆ ಇದು ಜನಜಾತಿಯ ಗೌರವ ದಿವಸ. ಇಲ್ಲಿ ಭಗವಾನ್ ಬಿರ್ಸಾ ಮುಂಡಾ ಅಂತ ಏನು ನಮ್ಮ ಬುಡಕಟ್ಟು ಸಮುದಾಯದಿಂದ ಬಂದಂತಹ ದೇಶ ಕಂಡ ಅಪ್ರತಿಮ ಸ್ವತಂತ್ರ ಹೋರಾಟಗಾರರು, ಬುಡಕಟ್ಟು ಸಮುದಾಯದ ಮುಖಂಡರು ಆಗಿದ್ದಾರೆ. ಅವರ ಒಂದು ನೆನಪಿಗೋಸ್ಕರ ಈ ದಿನವನ್ನು ನಾವು ಜನಜಾತಿಯ ಗೌರವ ದಿವಸ ಅಂತ ಇಡೀ ದೇಶದಾದ್ಯಂತ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಾಗೂ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಈ ಜಯಂತಿಯನ್ನ ನವೆಂಬರ್ 15ರಂದು ನಾವು ಈ ಒಂದು ಬಹಳ ಯಶಸ್ವಿಯಾಗಿ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತೀವಿ. ವಿಶೇಷವಾಗಿ ತಮ್ಮ ಇಲಾಖೆಯಲ್ಲಿ ಈ ಒಂದು ತಿಂಗಳು ಯಾವೆಲ್ಲ ಕಾರ್ಯಕ್ರಮಗಳಿರ್ತವೆ ಅಂತ ಅಂದ್ರೆ, ವಿಶೇಷವಾಗಿ ನಾವು ಆಗ್ಲೇ ಹೇಳಿದ ರೀತಿಯಲ್ಲೇ ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ, ಇಡೀ ರಾಷ್ಟ್ರವ್ಯಾಪಿ ಆಚರಣೆ ಮಾಡಲಾಗುತ್ತೆ. ಸೊ ಇಲಾಖೆ ವತಿಯಿಂದ ಏನೆಲ್ಲ ಇರುತ್ತೆ? ಜನಜಾತಿಯ ಗೌರವ ದಿವಸ ನವೆಂಬರ್ 15 ಇಂದು ಆಚರಣೆಯನ್ನು ಮಾಡ್ತಾ ಇದ್ವಿ. ಆದರೆ ಈ ಕಾರ್ಯಕ್ರಮಗಳು ಇಂದಿಗೆ ಮಾತ್ರ ಸೀಮಿತ ಆಗಿಲ್ಲ. ಈ ಕಾರ್ಯಕ್ರಮಗಳು ನವೆಂಬರ್ 1ರಿಂದ 15ರವರೆಗೆ 15 ದಿನಗಳ ಕಾಲ ಈ ಬುಡಕಟ್ಟು ಸಮುದಾಯ ಪ್ರಾಬಲ್ಯ ಇರುವಂತಹ ಎಲ್ಲ ಹಾಡಿಗಳಲ್ಲಿ ಅವುಗಳಲ್ಲಿ IEC ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಬೆನಿಫಿಟ್ ಓರಿಯೆಂಟೆಡ್ ಸ್ಕೀಮ್ ಅಂದರೆ ಅವರಿಗೆ ಒಂದು ಆಧಾರ್ ಕಾರ್ಡ್ ಕೊಡೋದು, ಆ ಕುಟುಂಬಕ್ಕೆ ಒಂದು ಮತದಾರರ ಕಾರ್ಡ್ ಇಲ್ಲದೆ ಇದ್ರೆ ಅದನ್ನು ಮಾಡಿಸ್ಕೊಡುವಂಥದ್ದು, ಅವರಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲದೆ ಇದ್ರೆ ಮಾಡಿಸ್ಕೊಡೋದು, ಅವರಿಗೆ ಆಯುಷ್ಮಾನ್ ಕಾರ್ಡ್ ಕೊಡುವಂಥದ್ದು, ಇಂಥ ಕಾರ್ಯಕ್ರಮಗಳನ್ನೆಲ್ಲ ನಾವು ಆ ಬುಡಕಟ್ಟು ಜನರ ಹಾಡಿವರೆಗೂ ಹೋಗಿ ತಲುಪಿಸುವಂಥ ಕಾರ್ಯಕ್ರಮಗಳು ಸಮುದಾಯದ ಹಂತದಲ್ಲಿ ಮಾಡ್ತೀವಿ. ಅದಲ್ಲದೆ ಈ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವಂಥ ಆಶ್ರಮ ಶಾಲೆಗಳಿದ್ದಾವೆ, ಏಕಲವ್ಯ ಮಾದರಿ ಶಾಲೆಗಳು ಅಂತ ನಮ್ಮ ಕರ್ನಾಟಕದಲ್ಲಿ 12 ಶಾಲೆಗಳಿದ್ದಾವೆ ಕೇಂದ್ರ ಸರ್ಕಾರದಿಂದ ನಡೀತಾ ಇರುವಂಥ. ಆ ಶಾಲೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಇಂಥ ಎಲ್ಲ ಕಡೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಕ್ವಿಜ್ ಕಾರ್ಯಕ್ರಮ ಮಾಡ್ತೀವಿ, ಅವರಿಗೆ ಪ್ರಬಂಧ ಸ್ಪರ್ಧೆಯನ್ನು ಮಾಡ್ತೀವಿ, ಅವರಿಗೆ ರಸಪ್ರಶ್ನೆ ಕಾರ್ಯಕ್ರಮ ಅಥವಾ ಭಾಷಣ ಸ್ಪರ್ಧೆ ಮಾಡ್ತೀವಿ. ಅದಲ್ಲದೆ ಭಗವಾನ್ ಬಿರ್ಸಾ ಮುಂಡಾ ಅವರು ಏನ್ ಧರ್ತಿ ಹಬ್ಬ ಅಂತ ಇವರನ್ನ ಕರಿತೀವಿ, ಇವರ ಕುರಿತಾದಂತಹ ಜೀವನ, ಅವರ ಬದುಕು, ಅವರ ಹೋರಾಟ, ಅವರ ಆದರ್ಶಗಳನ್ನು ತಿಳಿಸುವಂತಹ ಕಾರ್ಯಕ್ರಮಗಳು, ನಾಟಕ ಸ್ಪರ್ಧೆಗಳು ಇತ್ಯಾದಿ ಕಾರ್ಯಕ್ರಮಗಳನ್ನ ಶಾಲೆಗಳಲ್ಲೂ ಸಹ ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಇದಲ್ಲದೆ ಇಡೀ 15 ದಿನಗಳ ಕಾಲ ಮುಖ್ಯವಾಗಿ ಆ ಬುಡಕಟ್ಟು ಸಮುದಾಯದ ಪ್ರತಿಭೆಯನ್ನು ಅನಾವರಣಗೊಳಿಸುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತೆ ರಾಜ್ಯ ಮಟ್ಟದಲ್ಲಿ ನಾವು ಈ ಬಾರಿ ಮೈಸೂರಿನ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಏನಿದೆ ಆ ಸಂಸ್ಥೆಯಲ್ಲಿ ನಾವು ಒಂದು ರಾಜ್ಯವ್ಯಾಪಿ ಕಾರ್ಯಕ್ರಮವನ್ನು ಇವತ್ತು ನಾವು ಆಚರಣೆಯನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು. ಭಗವಾನ್ ಬಿರ್ಸಾ ಮುಂಡಾ ಅವ್ರ ಬಗ್ಗೆ ನಮಗೆ ಅಂದ್ರೆ ನಾವೇನು ದಕ್ಷಿಣ ಭಾರತದ ಜನರಿದ್ದೀವಿ, ನಮ್ಗೆ ಅಷ್ಟೊಂದು ಪರಿಚಯ ಇಲ್ಲ ಅಂತ. ಉತ್ತರ ಭಾರತದ ಜನರಿಗೆ ಗೊತ್ತಿದೆ, ಮಹಾನ್ ಹೋರಾಟಗಾರರು ಹೌದು. ಸೊ ನಮ್ಮ ಜನತೆಗೆ ಹೇಳೋದಂತ ಹೇಳಿದ್ರೆ, ಭಗವಾನ್ ಬಿರ್ಸಾ ಮುಂಡಾ ಆಗಿನ ಸಂದರ್ಭದಲ್ಲಿ ಬುಡಕಟ್ಟು ಆ ಸಮುದಾಯಕ್ಕೋಸ್ಕರ, ಅವರ ಸಾಮಾಜಿಕ ಏಳಿಗೆಗೋಸ್ಕರ ಎಷ್ಟು ದುಡಿದಿದ್ದಾರೆ, ಅವರ ಒಂದು ಸಣ್ಣ ಕಿರು ಪರಿಚಯವನ್ನು ಮಾಡಿಕೊಡ್ಬೋದಾ ಅಂತ. ಈಗಿನ ಏನ್ ಜಾರ್ಖಂಡ್ ರಾಜ್ಯ ಇದೆ ಅಲ್ಲಿ ಅವರು 1875ರಲ್ಲಿ ಜನ್ಮವನ್ನು ಎತ್ತುತ್ತಾರೆ. ಮುಖ್ಯವಾಗಿ ಬುಡಕಟ್ಟು ಮುಂಡಾ ಅಂತ ಏನು ಬುಡಕಟ್ಟು ಒಂದು ಜನಾಂಗ ಇದೆ, ಸಮುದಾಯ ಇದೆ, ಆ ಜನಾಂಗದಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಸೊ ಆ ನಂತರ ಶಿಕ್ಷಣವನ್ನ ಪಡ್ಕೊಂಡು ಬ್ರಿಟಿಷರ ವಿರುದ್ಧ ಆ ಬುಡಕಟ್ಟು ಜನರನ್ನು ಮಾಡ್ತಕ್ಕಂಥ ಶೋಷಣೆ, ಆಮೇಲೆ ಆ ದೇಶದ ರಕ್ಷಣೆ, ಇದನ್ನ ಉಳಿಸೋದಕ್ಕೋಸ್ಕರ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿ ಆ ಒಂದು ಸಮುದಾಯವನ್ನ ಸಂಘಟಿಸಿ ಅಪ್ರತಿಮ ಹೋರಾಟ ಮಾಡಿ ಕೊನೆಗೆ ಅವರು ಜೈಲು ಅನುಭವಿಸಿ ಅಲ್ಲೇ ಮರಣವನ್ನು ಹೊಂದಂತ ವೀರ. ಮುಖ್ಯವಾಗಿ ಇವರ ವಿಶೇಷತೆ ಏನು ಅಂದ್ರೆ ದೇಶದ ಅಸ್ಮಿತತೆ,
ಅದನ್ನು ಉಳಿಸೋ ನಿಟ್ಟಿನಲ್ಲಿ ಅವರು ಕೊಟ್ಟಂತ ಆದರ್ಶಗಳು ಇಂದಿಗೂ ಜನರಲ್ಲಿ ಅತ್ಯುಸ್ತುತವಾಗಿದೆ. ಸೊ ಆ ನಿಟ್ಟಿನಲ್ಲಿ ಅವರು ನಮ್ಗೆ ಇವತ್ತು ಪ್ರಸ್ತುತ ಯಾಕೆ ಆಗ್ತಾರೆ ಅಂದ್ರೆ, ನಮ್ಮ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ವಿದೇಶಿಯರ ವಿರುದ್ಧ, ಆಕ್ರಮಣದ ವಿರುದ್ಧ ಹೋರಾಟ ಮಾಡಿ, ಸೊ ಒಂದು ಆ ಜನಾಂಗಕ್ಕೆ, ಜನಜಾತಿ ಅಂದ್ರೆ ನಮ್ಮ ಈ ಸಮುದಾಯಗಳು ಏನು ಬುಡಕಟ್ಟು, ನಾವೇನು ಪರಿಶಿಷ್ಟ ಪಂಗಡ ಸಮುದಾಯಗಳು ಅಂತ ಹೇಳ್ತೀವಿ, ಆ ಸಮುದಾಯಗಳ ಅವರು ಇಂದಿನಿಂದ ನಂಬ್ಕೊಂಡು ಬಂದಂತ ಒಂದು ನಂಬಿಕೆಗಳು, ಆಚಾರ ವಿಚಾರಗಳನ್ನು ಉಳಿಸ್ಕೊಂಡು ಹೋಗುವಂಥದ್ರ ಜೊತೆಗೆ ದೇಶದ ಭಕ್ತಿ ಮತ್ತೆ ಅಪ್ರತಿಮ ಹೋರಾಟದ ದಿಟ್ಟತನ ಇಷ್ಟನ್ನ ತೋರಿಸ್ಕೊಟ್ಟವರು ಬಿರ್ಸಾ ಮುಂಡಾ. ಸೊ ಹಾಗಾಗಿ ನಾವು ಅವರ ಬಗ್ಗೆ ಈಗಿನ ಪ್ರಸ್ತುತ ಯುವಕರಲ್ಲಿ, ವಿದ್ಯಾವಂತರಲ್ಲಿ, ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮ ಸರ್ಕಾರಗಳಿಂದ ಮಾಡ್ತಾ ಇದ್ದೀವಿ ಅಂತ.